ಮಾರ್ಕೆಟ್ ವಿಸಾರ್ಡ್ಸ್ ಅಂತ ಈ ಬುಕ್ ಇದೆ ನೋಡಿ. ಒಬ್ಬ ಟ್ರೇಡರ್ ತುಂಬಾ ಜನ ಟ್ರೇಡರ್ಸ್ ನ ಇಂಟರ್ವ್ಯೂ ಮಾಡ್ತಾ ಇರ್ತಾನೆ. ಅದರಲ್ಲಿ ಒಬ್ಬ ಟ್ರೇಡರ್ ಹೇಳ್ತಾನೆ, ನಾನು 5 ಲಕ್ಷದಿಂದ 10 ವರ್ಷದಲ್ಲಿ 1000 ಕ್ರೋರ್ಸ್ ಮಾಡಿದೀನಿ ಅಂತ. ಆ 1000 ಕ್ರೋರ್ಸ್ ಯಾವ ತರ ಮಾಡಿದೀನಿ ಅಂತ ಒಬ್ಬ ಟ್ರೇಡರ್ ರಿವೀಲ್ ಮಾಡ್ತಾನೆ. ಫಸ್ಟ್ ಅರ್ನಿಂಗ್ಸ್ ಇಂದ ಅವನು 5 ಲಕ್ಷನ ಮತ್ತೆ 2 ವಾರದಲ್ಲಿ ಅವನು 5 ಲಕ್ಷ ಲಾಸ್ ಆಗ್ತಾನಂತೆ. ಮತ್ತೆ ತಿರ್ಗಾ ಜಾಬಿಗೆ ಹೋಗ್ತಾನಂತೆ, ಮತ್ತೆ 5 ಲಕ್ಷ ದುಡ್ದು ಮತ್ತೆ 5 ಲಕ್ಷ ಟ್ರೇಡಿಂಗ್ ಮಾಡ್ತಾನಂತೆ. ಅದೇ ರೀತಿ 2 ತಿಂಗಳಲ್ಲಿ 5 ಲಕ್ಷ ರೂಪಾಯಿ ಲಾಸ್ ಆಗ್ತಾನಂತೆ. ಅದೇ ರೀತಿ ಮತ್ತೆ ಜಾಬಿಗೆ ಹೋಗ್ತಾನಂತೆ, ಮತ್ತೆ 5 ಲಕ್ಷದಿಂದ ಟ್ರೇಡ್ ಮಾಡಕ್ ಶುರು ಮಾಡ್ತಾನೆ. ಮತ್ತೆ 6 ತಿಂಗಳಾದ್ಮೇಲೆ ಮತ್ತೆ ಕಂಪ್ಲೀಟ್ಲಿ ಅಕೌಂಟ್ ನ ಬ್ಲೋ ಆಫ್ ಮಾಡ್ಕೊಂತಾನಂತೆ. ಮತ್ತೆ ಜಾಬಿಗೆ ಹೋಗಿ ಮತ್ತೆ ಅರ್ನ್ ಮಾಡಿ ಆ 5 ಲಕ್ಷ ಇಂದ 10 ಇಯರ್ಸ್ ಅಲ್ಲಿ 1000 ಕ್ರೋರ್ಸ್ ಮಾಡಿದೇನಂತೆ. ಬಟ್ ಆ 1000 ಕ್ರೋರ್ಸ್ ಮಾಡಿರೋ ಹಿಂದೆ 3 ಸತಿ ಅವ್ನ್ ಫೇಲ್ ಆಗಿದೆ. ಒಬ್ಬ ಟ್ರೇಡರ್ ಒಬ್ಬ ಟ್ರೇಡಿಂಗ್ ಮಾಡ್ಬೇಕಾದ್ರೆ ಅವ್ನ ಅಕೌಂಟ್ ಬ್ಲೋ ಆಫ್ ಆಗೇ ಆಗುತ್ತೆ. ಯಾರ್ದೆಲ್ಲ ಅಕೌಂಟ್ ಆಗ್ಲೇ ನಿಮ್ದು ಬ್ಲೋ ಆಫ್ ಆಗಿದೆ, ಜಾಸ್ತಿ ಟೆನ್ಷನ್ ತಗೋಬೇಡಿ. ಈ ಟ್ರೇಡರ್ ಪ್ಯಾಟರ್ನ್ ಪ್ರಕಾರ ನೋಡಿದ್ರೆ 2 ವಾರದಲ್ಲಿ ಒಂದ್ಸತ ಆಗಿದೆ, ಅದಾದ್ಮೇಲೆ 2 ಮಂತ್ಸ್ ಆದ್ಮೇಲೆ ಬ್ಲೋ ಆಫ್ ಆಗಿದೆ, 6 ಮಂತ್ಸ್ ಬ್ಲೋ ಆಫ್ ಆಗಿದೆ. ಅಂದ್ರೆ ಟೈಮ್ ಎಕ್ಸ್ಟೆಂಡ್ ಹಾಕೊಂತ ಹೋಗ್ತಾ ಇದೆ. ಸೊ ಇಲ್ಲಿ ಅರ್ಥ ಏನಾಯ್ತು ಅಂದ್ರೆ ಅವ್ನ್ ಮೈಂಡ್ ಸೆಟ್ ಕೂಡ ಆ ಅಮೌಂಟ್ ನ ಕಳಿಯೋದಕ್ಕೆ ತುಂಬಾ ದಿನ ತಗೊಂತಾ ಇದ್ದಾನೆ ಅಂತ ಅರ್ಥ. ಒನ್ಸ್ ಅವ್ನ್ ಮೈಂಡ್ ಸೆಟ್, ಸೈಕಾಲಜಿ ಎಲ್ಲ ತಿಳ್ಕೊಳಕ್ ಶುರು ಮಾಡಿದ್ಮೇಲೆ ಯಾವುದೇ ಕಾರಣಕ್ಕೂ ಕೂಡ ಅವ್ನ್ ರಿಸ್ಕ್ ಜಾಸ್ತಿ ಮಾಡಲ್ಲ. ಅಲ್ಲಿ ಏನಾಗುತ್ತೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಒಂದು ಗ್ರಿಪ್ ಬರುತ್ತೆ, ಮಾರ್ಕೆಟ್ ಅಲ್ಲಿ ಒಂದು ಎಡ್ಜ್ ಸಿಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಟ್ರೇಡರ್ಸ್ ಎಡ್ಜ್ ಅಂತೀವಿ. ನೀವು ಇದೇ ತರ ನೀವು ಫೇಸ್ ಮಾಡ್ತಿದ್ದೀರಾ ಅಂತಂದ್ರೆ ನೀವು ಅಲ್ಲಿ ಒಂದು ಟ್ರೇಡಿಂಗ್ ಎಡ್ಜ್ ನ ಮಿಸ್ ಮಾಡ್ಕೊಂತಾ ಇದಾರೆ ಅಂತ ಅರ್ಥ. ಅಂದ್ರೆ ಒಂದು ಸ್ಟ್ರಕ್ಚರ್ಡ್ ಲರ್ನಿಂಗ್ ನಿಮ್ಮ ಹತ್ರ ಇಲ್ಲ, ಸ್ಟ್ರಕ್ಚರ್ಡ್ ಡಿಸಿಪ್ಲಿನ್ ಇಲ್ಲ, ಮತ್ತೆ ಒಂದು ಸೈಕಾಲಜಿ ಇಲ್ಲ ಅಂತ ಅರ್ಥ. ಸೊ ಇದನ್ನೆಲ್ಲ ಕಲಿಬೇಕು ಅಂತಂದ್ರೆ ಪ್ರಾಪರ್ ಇರೋ ಸ್ಟ್ರಕ್ಚರ್ಡ್ ವೇ ಅಲ್ಲಿ ನೀವು ಕಲಿಬೇಕಾಗುತ್ತೆ. ಸುಮ್ನೆ ರ್ಯಾಂಡಮ್ ಆಗಿ ಎಲ್ಲೋ ವಿಡಿಯೋಸ್ ನೋಡಿ ಕಲಿತೀನಿ ಅಂತಂದ್ರೆ ಆಗಲ್ಲ. ಬೇಸಿಕಲಿ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡ್ಬೇಕಾಗುತ್ತೆ, ಮೈಂಡ್ ಕಂಟ್ರೋಲ್ ಮಾಡ್ಬೇಕಾಗುತ್ತೆ, ಡಿಸಿಪ್ಲಿನ್ ಇರ್ಬೇಕಾಗುತ್ತೆ. ಇಲ್ಲ ಅಂತಂದ್ರೆ ನಿಮ್ ಅಕೌಂಟ್ ನ ಕಂಪ್ಲೀಟ್ಲಿ ಬ್ಲೋ ಆಫ್ ಮಾಡ್ತೀರಾ. ಎಷ್ಟೊಂದ್ ಜನ ಈ ವಿಡಿಯೋನ ನೋಡೋರು ನಿಮ್ ಅಕೌಂಟ್ ಕೂಡ ನೀವು ಬ್ಲೋ ಆಫ್ ಮಾಡಿರ್ತಾರ. ಇವನ್ ಸ್ಟಾರ್ಟಿಂಗ್ ಅಲ್ಲಿ ನನ್ನ ಅಕೌಂಟ್ ಕೂಡ ನಾನು ಬ್ಲೋ ಆಫ್ ಮಾಡಿದ್ದೆ. ಹಂಗಂತ ಯಾಕೆ ಬ್ಲೋ ಆಫ್ ಮಾಡಿದ್ದೆ, ಮಿಸ್ಟೇಕ್ ಏನೇನ ಮಾಡಿದೀನಿ, ಆ ಮಿಸ್ಟೇಕ್ ನೆಲ್ಲ ಒಂದ್ಸತಿ ಬರ್ಕೊಂಡು ನೀವು ಮತ್ತೆ ಮಾಡಕ್ ಶುರು ಮಾಡಿದ್ರೆ ಅವಾಗ ನೀವು ಕಂಪ್ಲೀಟ್ಲಿ ನಿಮ್ ಟ್ರೇಡಿಂಗ್ ಮೈಂಡ್ ಸೆಟ್, ಟ್ರೇಡಿಂಗ್ ಜರ್ನಿನೇ ಚೇಂಜ್ ಆಗುತ್ತೆ. ಇದೇ ತರ ಮಾಹಿತಿಗಾಗಿ ಫಾಲೋ ಮಾಡೋದನ್ನ ಮರಿಬೇಡಿ.